ಕೆಲ್ಸಕ್ಕೆ ಹೋಗೋಕ್ ಸಾಯಿ. ಈ ಪಾಪ ಏನಕ್ಕೆ ಹಿಂಗಾಡ್ತಿದ್ದೀರಿ? ಮತ್ತೆ ಮನೆಯೊಳ ಕೆಲಸನೇ ಬಿಡು, ಏನಕ್ಕೆ ಇಷ್ಟ ಮಾತಾಡ್ತೀರಾ ನೀವು? ಮಾತಾಡಿರೋ ಶರತ್ತು ಬರೀ ಕೆಟ್ಟ ಅಲ್ಕಲ್ಕ ಮಾತಲ್ಲೇ ಬೈತವಳೆ. ನೋಡು ಹೆಣ್ಣು ಅಂತ ನಿಮ್ಮ ಅಮ್ಮನೂ ಒಪ್ಪಲ್ಲ. ಏನಮ್ಮಿ ಓ ಇಂದ ಬಂದು ಎಷ್ಟು ಬೆಳ್ಳಗಾಗ್ಬಿಟ್ಟು ನೋಡ. ಬೆಲ್ಲ ಅಲ್ಲ, ಅದು ವೈಟ್. ಶರತ್ ಅವರಿಗೆ ಪೊಲೀಸರು ಕರ್ತಿದ್ದಾರೆ. ನಾವು ಕುಳ್ಳನ ಮಗನೇ ಬಲ ಇಂಥ ಟೈಮಲ್ಲಿ ಮಗ ತೊಳಿಬೇಕಲ್ಲ ನೀನು. ಮೀನ್ಸ್ ನಾವು ಇವಾಗ 6:44 ಟೈಮು. ಇವಾಗ ಬಿಟ್ರು 9:29 ಹೋಗ್ತೀವಿ. ಇನ್ನೂ 1 ನಿಮಿಷ ಬೇಗನೆ ಹೋಗಿರ್ತೀವಿ. ಇಂಟರ್ನಲ್ಸ್ ಇರೋದು 9:00 ಊಟಾದ್ರೆ ಇವ್ರು ಇಲ್ಲಿ ಲೇಟ್ ಮಾಡ್ತಾರೆ. ವಿಜಯ್ ಎದ್ದಳ್ಳ ವಿಜಿಲ್ ಬೇಗ ಬಂದ್ರಲ್ಲ. ಸಾಸಿಗೆ ಭದ್ರ ಹಾಕ್ಬಿಟ್ಟದೆ ಕಲ್ರಿ. ನನ್ನ ಬಟ್ಟೆ ಇದು ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ನೀಟಾಗಿ ಹೊರಡ್ಬೇಕು. ಏನ್ ಡಾರ್ಲಿಂಗ್ ಸಮಾಚಾರ? ಗುಡ್ ಮಾರ್ನಿಂಗ್ ಹೊಸ. ಹಾಂ RCB ಕಪ್ ಹೊಡಿತು. ಎರಡನೇ ಇಂಟರ್ನಲ್ಸ್ ಅಟೆಂಡ್ ಮಾಡೋ ಅಂದ್ರೆ ಮಚ್ಚ ನೋಡಿ ಮಚ್ಚ ಈ ಮಿಸ್ ಸ್ಟ್ರಿಕ್ಟು ಅಟೆಂಡ್ ಮಾಡ್ಲೇಬೇಕು ಅಂದ್ಬಿಟ್ಟು ಎಲ್ರು ಎದುರಿಸ್ತು. ಕಾಲ್ ಕಟ್ಟು ಕರ್ಕೊಯ್ತೀನಿ. ಸಾಕು ಮಾಡಿದ್ದು. ಬನ್ನಿ ಹೊರಡುವ. ಅಯ್ಯೋ ಶಿವನೇ, ಇಂಟರ್ನಲ್ಸ್ ಇವಾಗಲೇ ಬಿದ್ದದೆ ನೋಡ್ರಿ. RCB ಮ್ಯಾಚ್ ಅಂದ್ಬಿಟ್ಟವ್ರು ಒಂದೇ ಒಂದ್ ದಿವಸ ಮುಂದೆ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದು. ನಾನು ಯಾವತ್ತು ಇಷ್ಟು ಜಲ್ದಿ ಹೋಗಿ ನನ್ನ ಜೀವನದಲ್ಲಿ ಇತಿಹಾಸದಲ್ಲಿ ಇವತ್ತು ಹೋಯ್ತಾ ಇರೋದು. ಇಷ್ಟೊಂದು ತಲೆ ಕೆಡ್ಸ್ಕೊಂಡು. ವಿಜಯ್ ಅಥಪ್ಪ ಇಸ್ರಾಲ್ ಅವನೇ ಗೇಟ್ ತೆಗಿತಾನೆ. ಅವನೇ ಗೇಟ್ ತೆಗಿರುತ್ತೆ. ನೋಡಿ ಏನು ಕಾಣಿಸ್ತಾ ಇಲ್ಲ ಕ್ಲಾಸಲ್ಲಿ. ನೀವು ನಂಬಲ್ಲ, ಯಾವ ಇಂಟರ್ನಲ್ಸ್ ಟೆಸ್ಟ್ ಐದು ಯಾವ ಸಬ್ಜೆಕ್ಟ್ ಅನ್ನೋದು ಗೊತ್ತಿಲ್ಲ ನಂಗೆ. ಪಕ್ಕ ಫೇಲ್ ಆಗೋದಂತೂ ಫಿಕ್ಸು. ಅಟ್ಲೀಸ್ಟ್ ಒಂದು 4-5 ಮಾರ್ಕ್ಸ್ ಬಂದ್ರು ಸಾಕು. ಹೋಗೋಷ್ಟ್ರಲ್ಲೂ ಓದ್ಕೊಂಡ್ಬಿಡ್ತೀನಿ. ಎಕ್ಸಾಮ್ ಅಂತಾನೆ ಗೊತ್ತಿಲ್ಲ, 4-5 ಮಾರ್ಕ್ಸ್ ಬಂದ್ಬಿಟ್ಟೆ. ಪಕ್ಕ ಗಾಡಿಲಿ ಇಂಟರ್ನಲ್ಸ್ ನೆನ್ನೆ ಏನಾಯ್ತು ಅಂದ್ರೆ ನಾನು ಗುಳಿ ಇಬ್ರೆ ಹಾಫ್ ಬಾಯ್ಲ್ ಆಮ್ಲೆಟ್ ಎಲ್ಲ ನಮ್ಗೆ ನಾವೇ ಮಾಡ್ಕೊ ತಿಂತಿದ್ವ. ಗ್ಯಾಸ್ ಹಸಕ್ ಹೋಗ್ಬಿಟ್ಟು ಇಲ್ಲಿ ಕೂದಲು ಪಲ್ಲೆಲ್ಲ ಸುಟ್ಟಾಕ್ಬಿಟ್ಟವ್ನಿ. ಗ್ಯಾಸ್ ಹುಡ್ದು ಹಂಗೆ ಕೂದಲೆಲ್ಲ ಸುಟ್ಟಾಕದ್ ಕಡೆ ನಂಗೆ ಗೊತ್ತೇ ಇಲ್ಲ. ಆಮೇಲೆ ಬಂದು ನೋಡ್ಕೊತವನೆ ಗ್ಯಾಸ ನೀನ್ ಎದ್ನಿಂದ ಗ್ಯಾಸ್ ಬಂದಿತ್ತಾನೆ. ಎಸ್ ಬನ್ನಿ ಹೊರಡುವ ಇವಾಗ. ಈಶ್ವರಚ್ಚೆ ಪಾಪ ಅಲ್ಲೇ ಫೋನ್ ಹಿಡ್ಕೊಂಬರ್ತವನೆ. ತಲೆ ಕೆಟ್ಟಾಗುತ್ತೆ ನಾನು. ಇಂಥ ಫ್ರೆಂಡ್ಸ್ ಮೀಮಸ್ ಹಾಕ್ಬಿಡಿ ಮಂಜಣ್ಣಂದು ಎಡಿ ಮೆಂಟ್ಲಾಗ್ಬಿಟ್ಟಿದ್ದೀನಿ ಗುರು ನಾನು. ಐಸ್ ಕ್ರೀಮ್ ಬಾ ಕೂತು. ಇಸ್ರಾಮ್ ನಾನ್ ದೊಡ್ಡ ಮೆಂಟ್ಲು ನನ್ನ ಮಗ ಹಚ್ಚರ್ಗು ಕಿಚ್ಚರ್ಗು. ಗೈಸ್ ನೇಸರ್ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ನೋಡಿ ಪದೇ ತುಮಕದ ಕರೆಕ್ಟ್ ರೋಡ್ ಕಾಣಿಸ್ತಾ ಇಲ್ಲ. ವೈಪರ್ ಹಾಕ ಹೋಗ್ಬೇಕು. ಆದ್ರೂ ಏನ್ ವೆದರ್ ನೋಡ್ರಿ ಬೆಳಗ್ಗೆ ಬೇಜಾರ್ ಆಯ್ತದ. ನಾನು ಓ ಏನ್ ಸೈಕ್ ಇದು ಸನ್ರೈಸ್. Did you wait too long? Tell him that you love him but he's already gone, darling. Did you make too wrong? ಇಲ್ಲಿ ನೋಡಿ ನಾವು ಹೋಗಿ ರೀಚ್ ಆಗೋ ತನಕ 9:41 ಆಯ್ತದೆ. ಗೈಸ್ ಇನ್ನು 22 ನಿಮಿಷ. ಹೇಳಿ ಮಾಮ್. ಏನ್ ಮಾಡ್ತಿದ್ದೆ? ಅಮ್ಮ ಮೈಸೂರಿಗೆ ಬಂದವನಿ ಕಣಮ್ಮ. ನಾನು ಮೈಸೂರಿಗೆ ಬಂದವನಿ. ಎಕ್ಸಾಮ್ ಅದೇ ಮೈಸೂರಿಗೆ. ಎಕ್ಸಾಮ್ ಏನ್ ಎಕ್ಸಾಮ್? ಇಂಟರ್ನಲ್ಸ್. ಗೈಸ್ ಎಕ್ಸಾಕ್ಟ್ 9:30 ಬಂದಿ ನೋಡಿ ಕಾಲೇಜ್ ತೆಗೆ. ನೀನ್ ಎಂತವನಿದ್ಯಾ ನೋಡು ಗೈಸ್. ಇವನು ನನ್ನ ಮಗ ಕರೆಕ್ಟ್ ಯೂನಿಫಾರ್ಮ್ ಅಲ್ಲಿ ಬಂದವನು ಅನ್ಕೊಳ್ರಿ ಇಂಟರ್ನಲ್ಸ್. ಗೈಸ್ ಎಕ್ಸಾಮ್ ಮುಗೀತು ಇವತ್ತು ಇಂಟರ್ನಲ್ಸು. ಏನ್ ಗೊತ್ತಲ್ಲ ಆಗಿರೋದು, ನಾವು 9:00 ಕರೆಕ್ಟ್ ಟೈಮ್ ಹೋಗಿದ್ದು.
10 ಗಂಟೆ ತನಕ ನಮ್ಗೆ ಕೊಟ್ಟೇ ಇಲ್ಲ, ಅಟೆಂಡೆನ್ಸ್ ಇಲ್ಲ ಅಂದ್ಬಿಟ್ಟು ಈ ಸರ್ನ ಬೇಗ ಕಳಿಸ್ಬಿಟ್ರು ಅನ್ಕೊಳ್ರಿ. ಅವ್ನು ಬಂದಿದ ತಕ್ಷಣ ಹೋಗಪ್ಪ ನೀನು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು. ನಂದು ಕರೆಕ್ಟಾಗಿ ಅಟೆಂಡೆನ್ಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಉಳಿಸ್ಕೊಂಡಿದ್ರು. ಹೆಂಗೋ ಬಟ್ ಆದರೆ ಅರ್ಧ ಗಂಟೆ ಕೊಟ್ಟಿದ್ದೆವರು ನನಗೆ ಇನ್ನೂ ಒಳ್ಳೇದಾಯಿತು ಅನ್ಕೊಳ್ರಿ. ಈ ಸಲ ಆದರೆ ಅಲ್ಲಿ ಕಾರಿಂದ ಅಲ್ಲಿ ಕೂತ್ಕೊ ಓದ್ಕೊತಿದ್ದೆ ಅವನು ಹಿಂದೆ, ನಾನು ಓದಿರಲಿಲ್ಲ ಕರೆಕ್ಟಾಗಿ. ಸೊ ಅಲ್ಲಿ ಅರ್ಧ ಗಂಟೆ ಕೊಟ್ಟಿದ್ದು ಅಲ್ಲಿ ಓದ್ಕೊಂಡು ಅಲ್ಲೇ ಬರೆಯಂಗಾಯಿತು. ಈ ಕರೆಕ್ಟಾಗಿ ಒಂದು ಕ್ವಶನ್ ಏನೋ ಓದಿದ್ದೆ, ಆ ಕ್ವಶನೇ ಬಂದಿತ್ತು. ಖುಷಿ ಆಯಿತು ಗೈಸ್. ಅವ್ರು ಅರ್ಧ ಗಂಟೆ ಲೇಟಾಗಿ ಕೊಟ್ಟಿದ್ದೆ, ಖುಷಿ ಆಯಿತು. ನೀವ್ಯವ್ರು ಹೆಂಗೆ ಬರೆದ್ರಿ? ಗೋವಾದಿಂದ ಬಂದು ಎಷ್ಟು ಬೆಳ್ಳಗಾಗ್ಬಿಟ್ಟು ನೋಡಲ್ಲ. ಬೆಲ್ಲ ಅಲ್ಲ, ಅದು ವೈಟ್, ಬ್ಲ್ಯಾಕ್ ಆಗಿದ್ದೀನಿ, ತುಂಬ ಬ್ಲ್ಯಾಕ್ ಆಗಿದ್ದೀರಾ? ನಿಜ ಮಕ್ಕನ ಯಪ್ಪ. ಯಾರು ಚಿಕ್ಕ ಚಿಕ್ಕ ಐಕ್ಳುಗಳು ತೋರಿಸ್ಕಿರಿಸ್ಬಿಟ್ಟಿರ ಆಮೇಲೆ ದೇವ ಅಂದ್ಬಿಟ್ಟು ಹೆದರ್ಕೊಬಿಟ್ಟದು. ಹೆಂಗಳು ನೋಡು, ಚೋಟ್ ಮೆಣಸಿನ್ಕಾಯಿ ವಿಜಿ ಮಾತಾಡಿಸ್ತೀರಾ ಗೊತ್ತಾ ನಿಂಗೆ? ವಿಜಿ ನಿಮ್ ಫ್ರೆಂಡ್ ಮಾತಾಡ್ಸಲ್ವಾ? ಸಾಂಗ್ ಹಾಕ್ಬೇಕಂತ ನೀವ್ ಆಗ ಸಾಂಗ್ ಇದು ಮಿಸ್ ಮಾಡ್ಕೊಂತೇನೆ ವಿಜಿ, ಮಡಿಕೇರಿಗೆ ಹೋಗಿದಾಗ ಹಾಕಿದಾಗ. ಯಾವ್ದು ಫ್ರಾನ್ಸಾ? ಫ್ರಾನ್ಸ್ ಅವ್ನಿಗೆ ಕುಣಿತೀನಿ ಯಾಕಂತಾನೆ. ಶಿವು ನಿಮ್ ಫ್ರೆಂಡಾ? ಹಾಯ್ ಬ್ರೋ, ಆರಾಮ? ಫಸ್ಟ್ ಹೊಟ್ಟೆ ಸಿದೈತೆ ಹಿಡಿಲ್ಲ ತಿನ್ನಮ್ಮ. ಅಯ್ಯೋ ಲೋ, ನೀವು ತಿಂಡಿ ಮಾಡಿದ್ರಿಯಾ? ಅಪ್ಪ ಬಾತ್ ತಿನ್ಕೊ ಬಂದು. ಎಂಥ ಮಕ್ಳಿದ್ದೀರಿ ನೀವು. ನಾನು ತಿಂದಿಲ್ಲ ಅನ್ಕೊಳ್ಳಿ. ಇವಾಗ 10:30 ಆಗೋದು ಟೈಮು. ಬನ್ನಿ ನಾಷ್ಟ ಮಾಡುವ ಹೋಸಿ. ಗೇಸ್ ಬಗ್ಗೆ ನೋಡಿ, ಇವರೆಲ್ಲ ಯಾರು ಎಲ್ಲಿಂದ ಬಂದು ಅಂತ ಗುಳಿ ನೋಡ್ಕೊಂಡು. ಕೂರ್ಗಿಗೆ ಒಂದು ಶೂಟ್ ಇತ್ತು. ನೀವು ಗೋವಾದಲ್ಲಿ ಏನಿತ್ತು ನಿಮ್ಗೆ ಪ್ರಮೋಷನ್? ಒಳ್ಳೊಳ್ಳೆ ಏನಿತ್ತು? ಒಳ್ಳೊಳ್ಳೆ ಉಳಪಳೆಲ್ಲ ಕಚ್ಕೊಂಡ್ಬಿಟ್ಟವೆ ಗೋವಾದಿಂದನೇ. ನಿನ್ ಫ್ರೆಂಡ್ ನಿಸರ್ಗ ತೋರ್ಸಿ ನಿಮ್ದು ಅಲ್ಲಿ ಉಳಪಳೆಲ್ಲ ಕಚ್ಕೊಂಡ್ಬಿಟ್ಟವಲ್ಲ. ಇಬ್ರು ಅಷ್ಟೇ ಟೈಮಲ್ಲಿ ಸಿಕ್ಕೋರ್ ಕಣ. ಜೋಡಿ ಅಕ್ಕಿಗಳ ಜೊತೆ ಆಗ್ಬಿಟ್ಟವೆ. ನಿಸರ್ಗ ಅವರು ಬಂದ್ರು. ಯಾವಾಗ್ಲೂ ಇರ್ತಾರೆ ಚಿಕನ್ ತಮ್ಮ ಇರ್ತಾನಲ್ಲ, ನನ್ಗೂ ನನ್ನ ತಮ್ಮ ತಿನ್ನಿಸ್ತಾರೆ. ವಿಜಿ ಹತ್ತು ವಿಜಿ ತೋರ್ಸ್ಲಾ ವಿಜಿ ತೋರ್ಸು ವಿಜಿ. ಸೈಕೋ ಇದು, ಸೈಕೋ ಸೈತಾನಿ. ಯಶು ಇಲ್ಲ ಹೊಂಟೋದ್ನಾ? ನಮ್ಮ ಯಶು ಹೊಂಟೋಗೋನೆ. ಅತ್ತಮ್ಮದಾವೆ ಸೀಟ್ ಬೆಂಡ್ ಮಾಡೋ. ಏನ್ ಆರ್ಡರ್ ಅಂತ ಇಬ್ರು ಮನೆ ಹೋಗ್ಕೊಂಡು ತೊಡೆ ಮೇಲೆ ಕುತ್ಕೊಬಿಡ್ಲ. ಮೀಸು ಅಂತ ಮಾಡಿದ್ದೀರ ವಿಜಿ ನಿಮ್ ಫ್ರೆಂಡ್ ಪಕ್ಕ ಕುತ್ಕೊಳ್ಳಲ್ಲ. ಜಾಗ ಸಾಲಲ್ಲ ಕಳಲಿ. ಸಾಂಗ್ ಕೊಡ ಅವ್ರಿಗೆ ಸಾಂಗ್ ಹಾಕ್ಲಿ. ನಮ್ ನಿವೇಕರು ಒಂದು ಸಾಂಗ್ ಹಾಕ್ಲಿ. ಎಲ್ರು ಅಕ್ಕ ಅಕ್ಕ ನಂಗ ಅಕ್ಕ ಇವ್ರಿಗೊಂದು ಹೆಸರಿಲ್ಲ. ಇನ್ ನೀವೀಗ ಎಲ್ಲಾರು ಒಂದ್ ಹೆಸರಿಲ್ಲ. ಚಾಪ ಹೇಗೆ ನಮ್ಮ ಹತ್ರ ಇನ್ನೊಂದ್ಸಲ ನೀನು ಮಾತಾಡ್ಸ್ಕೊಂಡ್ ಬಾ. ದರ್ಶನ್ ಮಸ ಹೆಂಗ್ ಬರ್ದೆ ಎಕ್ಸಾಮ? ಚೆನ್ನಾಗಿ ಬರ್ದ, ಸೂಪರ್ ಆಗಿ ಬರ್ದ. ಆರಾಮ. ಲವ್ ಯು ಮಚ. ಸರಿ ಮನೋಜ ಬಾಯ್ ಮಚ. ಇನ್ನೂ ಒಂದದೇ ಅಲ್ವಲ್ಲ ಇದು 12 ಅಲ್ವಾ? ಇನ್ನೂ ಒಂದದೇ ಮರ್ತೇ ಬಿಟ್ಟವನಿ ನೋಡಿ ನಾನು. ಇವಾಗ ಸ್ವಲ್ಪ ತಿನ್ಕೊಂಡು ಓದ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು. ಮಚ್ಚ ಬಾಯ್ ಬಾಯ್ ಗೈಸ್. ನಿಸರ್ಗ ಅವ್ರಿಗೆ ವಿಜಿ ಇನ್ನೊಂದು ಹೊಸ ಹೆಸರಿಟ್ಟವನೇ. ಅದ್ ನಾವು ಲಾಗಲ್ಲಿ ಹೇಳಲ್ಲ. ವಿಜಿ ಏನಂತ ಕರೀತೀಯ? ಹೇಳಿದ್ರೆ ಗಲಾಟೆ ಆಗೋಯ್ತು. ಮಚ್ಚುಕೊಳ್ಳಿ ಏನಂತ ಕರೀತೀಯ ವಿಜಿ? ಶಾರ್ಟ್ ಅಂಡ್ ಸ್ವೀಟ್. ನೀವ್ಯವ್ರಿಗೆ ಅದರ ಒಂದು ಹೆಸರಿಲ್ಲ. ನಿಸರ್ಗ ಇಟ್ಟಿದ ಹೆಸರು ನೀವೀಗ ಇಟ್ಬಿಡ್ಲ. ನೀವಿಗೆ ನಾವು ಬೈಸ್ಕೊಳ್ತೀವಿ, ಬೈಸ್ಕೊಂಡಿದ್ದೀರಾ? ನಮ್ಗೆ ಬೈಯಲ್ಲ ಅವರು ಡೈರೆಕ್ಟ್. ಮತ್ತೆ ಗೈಸ್ ಈ ಕಡೆ ತಿಂಡಿ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಎಲ್ಲ ಈ ಲೋಪರ್ ನನ್ನ ಮಕ್ಳು ಇವ್ರಿಬ್ರು ತಿನ್ಕೊ ಕುತ್ಕೊಬಿಟ್ಟವ್ರೆ. ಗೈಸ್ ಇವ್ರೇ ಹಾಕದವ್ರೆ. ಅಣ್ಣ ಏನೇನೈತೆ ಅಣ್ಣ? ದೋಸೆ ಇಲ್ವಾ?
ಮತ್ತೆ ಅಲ್ಲ ಅವ್ರು ಇಡ್ಲಿ ಅಂತ ಅಂತಿದ್ರೆ ದೋಸೆ ಇಲ್ಲ ಅಂತ ಎಂತ ಕೇಳ್ತೀರ ನೀವು? ಇಡ್ಲಿ ತಿನ್ನದಾ? ಇಡ್ಲಿ ತಿನ್ನೋದ? ಇಡ್ಲಿ ತಿನ್ನೋದು ಇಲ್ಲಿ ತಿನ್ನೋದಾದ್ರೆ ತಿನ್ನಿ. ಅಲ್ಲ, ನೀವು ಅವರೆಲ್ಲ ಆಲ್ರೆಡಿ ಬಾರ್ಸವ್ರೆ. ನೀವೆಲ್ಲ ಎಲ್ಲ ಏನ್ ಖಾಲಿ ಬೇಡ, ಅನ್ನ ವಡೆ ಮತ್ತೆ ಇಡ್ಲಿ ಕೊಡಿ. ವಡೆ ಮತ್ತು ಇಡ್ಲಿ ಬೇಡ, ಕೊಡಿ. ಅನ್ನ ಮತ್ತೆ ಇದು ಕೊಡಿ. ಯಾವುದು ಬೇಡ, ಇಡ್ಲಿ ಸಾಕು ಅಂತ. ಗೈಸ್ ಮ್ಯಾಟ್ರ್ ಏನು ಅಂದ್ರೆ ನಿಸರ್ಗ ಅವರು ಮತ್ತೆ ವಿಜಿ ಅವರು ಇಬ್ರು ಮಾತಾಡ್ಸ್ತಾ ಇಲ್ಲ. Divorce ತಗೊಂಡಿದ್ದಾರೆ. ಇದು ಮೌನ ಮುರಿದವ್ರ ಕಳ ಗೈಸ್ ಇಡ್ಲಿ ಚಟ್ನಿ ಆಮೇಲೆ ಸಾಗು. ಗೈಸ್ ಬಿಸಿ ಅಲ್ಲೆತ್ಕೊಂಡ್ಬಿಟ್ಟು ಗೂಳಿ ಖುಷಿ ನೋಡು. ಅಯ್ಯೋ ನನಗೆ ಅಲ್ಲಿಲ್ವಾ? ಅಲ್ಲಿಲ್ಲ. ಯಾಕೆ ನೋಡ್ದಾಕಿದ್ದು ಇಲ್ಲ ಕುಳ ತಗಾಡ್ತಿರಲ್ಲ ಪಾಪ ಹುಡುಗ. ಪಾಪ ಬೇಕು ಅಂದಾಗ ಹಾಕತ್ತಿದ ಬೇಡ ಅಂದಾಗ ನಾನು ತಿನ್ಬಾರ್ದು. ತಗೊಳ್ರಿ ನೀವು ಹಾಕಲ್ರಿ ಬೇಕು ಅಂದ್ರೆ ಊಟ ಮಾಡ್ಕೊಳ್ಳೋದು ಫ್ರೆಂಡ್ಶಿಪ್ಪು ಗೈಸ್ ಇವರೇ ಮಡ್ಸಿ ಇಟ್ಕೋತವ್ರೆ. ಬಿಡಾಕ ಹಂಗೆ ನದಿ ಕೋಲ ಮೇಲೆ ಹಂಗೆ ಇಟ್ಕೋತಾನೆ ಸುಮ್ಮನೆ. 1800 ರೂಪಾಯಿ ಕಟ್ಟು ಅಂತ 1500 ರೂಪಾಯಿ ಕೊಟ್ಬಿಟ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕಟ್ಟು ಅಂತಾನೆ. ಆಮೇಲೆ ಟೀ ಕುಡಿಯಕ್ಕೆ ಊಟ ಮಾಡಕ್ಕೆಲ್ಲ ಖರ್ಚು ದುಡ್ಡು ಕೊಡುವಂತಾನೆ. ಆಮೇಲೆ ಗೈಸ್ ತಿಂಡಿ ಮುಗೀತು. ತಿಂಡಿ ಮುಗಿದಿದ ತಕ್ಷಣ ಎಷ್ಟು ಸಿನ್ಸಿಯರಾಗಿ ಓದ್ತವ್ರು ನೋಡ್ರಿ ಇಬ್ರು. 12:15 ಒಂದು ಅಟೆಂಡ್ ಮಾಡಬೇಕು. ಬೇಸಿಲ್ ಕಾರಕ್ಕೆ ನಿಲ್ಸಿರೋದಕ್ಕೆ ಶರತ್ ಅವರಿಗೆ ಪೊಲೀಸರು ಕರೆದಿದ್ದಾರೆ. ವಿಡಿಯೋ ಮಾಡಬೇಡಿ ಇರೋದೋಳೆ. ಏನು ಅವ್ನಿಗೆ ಕಾಣಿಸ್ಬಿಡುತ್ತಾ ಇರೋ ಗೋಳಿ ನೀವು. ಗೈಸ್ ಅಲ್ಲಿ ಪೊಲೀಸ್ ಕಾರ್ ಹೋಯ್ತದಲ್ಲ, ನಾವಿಲ್ಲಿ ನಿಂತಿದ್ದೆ ಈ ಕಡೆ. ಇಲ್ಲಿ ಕಾರ್ನ ಒಂದು ಕಡೆ ಸೈಡ್ಗೆ ಹಾಕ್ಬಿಟ್ಟು ಪೊಲೀಸರು ಮಾಡಿದ್ರ ನಿಲ್ಸ್ಕೊಂಡು ಇಸ್ರಾರ್ ಹೋಗ್ಬಿಟ್ಟು ಸರ್ ನಾವು ಒಳ್ಳೆ ಹುಡುಗರು ಸರ್, ಚೆನ್ನಾಗಿ ಓದ್ಕೊತಿದ್ದೀವಿ ಸರ್ ಅಂತಾನೆ. ಗೈಸ್ ಬನ್ನಿ ಇವಾಗ ಕಾಲೇಜ್ದಾಗ ಬಂದು ಲೇಬರ್ನ 12:30 1:30 ಇರೋದು ಇದು. ಗೈಸ್ ಇದೆ ನೋಡಿ ನಮ್ಮ ಕ್ಲಾಸು. ಇದರಲ್ಲಿ ಎಕ್ಸಾಮ್ ಬರೆಯೋದೆಲ್ಲ ಬ್ಯಾಗ್ ಇಟ್ಬಿಟ್ಟು ಹೋಗೋರೆ. ಗೈಸ್ ನಂದು ಎಕ್ಸಾಮ್ ಬರೋದಾಯಿತು. ಮೊದಲನೇದು ಸಕ್ಕತ್ತಾಗಿ ಬರೆದಿದೆ. ಎರಡನೇದು ಒಂದು ರೇಂಜ್ ಓಕೆ ಬಂದೆ. ಗೈಸ್ ಇಸ್ರಾರು ನೀವಿ ಇನ್ನೂ ಬಂದಿಲ್ಲ. ಅವರಿಬ್ರು ಇನ್ನೂ ಅಲ್ಲೇ ಬರೀತಾನೆ ಕೂತವ್ರೆ. 16 ವ್ಲಾಗ್ ಮಾಡ್ತಿದ್ರೆ ನನ್ನ ಮಗ 17 ಮಾಡುವಂತಾನೆ. ನಿಮ್ಮ ಅಕ್ಕನ ಮಾತಾಡ್ಸಲ್ವಾ? ಯಾಕೆ ಡಿವೋರ್ಸ್ ಆಗ್ಬಿಟ್ಟಿದೆ. ಏನಕ್ಕೆ ಮಾತಾಡ್ಸಲ್ಲ ಹೇಳ? ಡಿವೋರ್ಸ್ ಏನಲ್ಲ ಏನಂದ್ರೆ ನಿಮ್ಮ ಅಕ್ಕ ಮಾತಾಡ್ಸ್ಬೇಡ ಅಂತ. ಅವ್ರ ಅಕ್ಕ ಆಸ್ತಿಲ್ ಪಾಲ್ ಕೇಳಲ್ಲ ಅಂತ ಅದಕ್ಕೆ ಮಾತಾಡ್ಸ್ತಿಲ್ಲ. ಇಲ್ಲಿ ನೋಡ ನಮ್ ಶಿವ ಎಂತ ಡೈಲಾಗ್ ಮಾಡ್ದ. ನಿಜ ಕಳ ಕೇಸ್ ಹಾಕ್ಬಿಡ. ನಾನೊಂದು ಸಪ್ರೇಟ್ ಕರ್ಕೋಗಿ ಮಾತಾಡು. ನನ್ನ ಹತ್ರ ಏನ್ ಮಾತಾಡ್ತಿದ್ದೆ? ನೀನೇ ಇದ್ದೆ ಎದ್ದೋಗು ಕಾರಿಂದ. ಬೆರ್ಗ ಮುದೇಗಳೇ ಬೆರ್ಗ ನಿಮಗೆ ನನಗೆ ನೀನ್ ಯಾವ ನನಗೆ ಹೇಳಕ್ಕೆ ಬರೀ ಕೆಟ್ಟ ಅಲ್ಕ ಮಾತೆಲ್ಲ ಬೈತವಳೆ ನಿಸರ್ಗ ಅವರು. ನೀವು ಉಪ್ಪಿ ತಪ್ಪಿ ಹುಡುಗಿ ಆಗಿರೋದು ನೀವು. ಹೇಳು. ನೀನು ಅವನಿಗೆ ನೀನ್ ನನಗೇನು ಕೇಳ್ತೀಯಾ? ಆಫ್ ಮಾಡಲ್ಲ ಒಂದು ಅದನ್ನ ಬೇರೆ ಬ್ಲಾಗ್ ಮಾಡು. ನೀನ್ ಮಾಡ್ಬೇಡ ಶರತ್ ಅವ್ನ ಜೊತೆ ನಂಗೆ ಹಾಕ್ಬೇಡ. ಇನ್ನೊಂದ್ಸಲ ಬರ್ಬೇಕಾದ್ರೆ ನೀನು ಅವನ್ನ ಕರ್ಕೊಂಡು ಬರ್ಬೇಡ. ನನ್ನ ಇನ್ನೊಂದ್ಸಲ ಅಯ್ಯೋ ಮತ್ ಬಿಟ್ಟಾಕಲೆ ನಿನ್ನೇನ್ ಬಾ ಅಂತ ಹೇಳ್ತಿದ್ದೀನಿ. ಇವತ್ತಿಗೆ ಲಾಸ್ಟ್ ನಡಿ, ಕೊನೆ ಆಗ್ಲಿ ನಡಿ. ಸೀರಿಯಸ್ ಹೇಳ್ತಾರೆ ಕಣಪ್ಪ. ಇನ್ನೊಂದ್ಸಲ ಏನಾದ್ರು ಬರ್ತೀನಿ ಅಂದ್ರೆ ಇಂತಿಂತವ್ರು ಬರ್ತಾರ ಅಂತ ಹೇಳಪ್ಪ. ಇಲ್ಲ ನಾ ಬರೋದೇ ಅಯ್ಯೋ ಕರ್ಕೊಂಡೇ ಬರ್ಬೇಡ ಕಣ. ಅವ್ನ ಜೊತೆ ಮಾತಾಡ್ಲೇಬೇಡ ನೀನು. ಏನಾಯ್ತು? ಹೊಡೆದ ಏನು ಹಿಡ್ದ ಇಲ್ಲಿಯಾ? ಯಾರು? ಇವನೇ ಕಪಲ್ಸು ಆಕ್ಸಿಡೆಂಟ್ ಆಯ್ತು. ಎಲ್ಲಿ ಗಾಡಿಗ? ಬರೀ ಇಂಥ ಮನೆ ಕೆಲ್ಸಕ್ಕೆ ಹೋಗೋಕ್ ಸಾಯಿ. ಈ ಪಾಪ ಏನಕ್ಕೆ ಹಿಂಗಾಡ್ತಿದ್ದೀರಿ? ಮತ್ತೆ ಮನೆಯಾಳ ಕೆಲ್ಸನೇ ಬಿಡು. ಏನಕ್ಕೆ ಇಷ್ಟ ಮಾತಾಡ್ತೀರ ನೀವು? ಮಾತಾಡಿರೋದು ಶರತ್ತು. ಅಲ್ಲ ಅದು ಕಾಮಿಡಿ ಮಾತಾಡಿ ನೀವೇನ್ ಇರ್ತೀರಲ್ಲ. ನಾನು ನಕ್ಕಿಲ್ಲ ಬೆಳಗ್ಗೆಯಿಂದ. ಅವ್ನ ಎಂತೆಂತ ಮಾತು ಕರೀತಾನೆ ನೋಡು. ಹೋಗೋನ್ನ ಅವನೇನ್ ಮಾಡಕ್ ಕರ್ಕ ಬಂದಿದ್ಯಾ? ಹತ್ತು ಸ್ವಲ್ಪ ಇದು ಬಸ್ನ ತೆಗಿ ಶರತ್ತು. ಸೀರಿಯಸ್ ಮಾತಾಡ್ತೀರ ನೀನ್ ಹಾಕ್ಬಿಡೋದನ್ನೆಲ್ಲ ಅಷ್ಟೇ. ಒಂದ್ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ಹುಡುಗಿರಿಗೆ. ಏನು ರೆಸ್ಪೆಕ್ಟ್ ಕೊಡಲ್ಲ ಏನಿಲ್ಲ, ಸುಮ್ಮನೆ ಮಾತಾಡ್ಬಿಡೋದು ಹಂಗೆ ಬಾಯಿಗೆ ಬಂದಂಗೆ. ಎಲ್ಲರ ಜೊತೆ ಹೆಂಗ್ ಮಾತಾಡ್ತಾನೆ ಹಂಗೆ. ನಾನು ಅವತ್ತಿನ ನೋಡ್ತಾನೆ ಇದ್ದೀನಿ. ಒಂದಲ್ಲ ಇನ್ನೊಂದಲ್ಲ ಇನ್ನೊಂದು ಮುಗಿಬೇಕಾನೆ ಅವ್ರಿಗೆ. ಅದೇ ಹೇಳಿಲ್ವ ಮನೆಯೊಳ ಕೆಲಸ ಹೆಂಗ್ ಮಾಡ್ತಾನೆ ನೋಡು. ಮುಗಿಬೇಕಂತ ಕಪಿ ನನ್ ಮಗ ಆಯ್ತು. ಆಕ್ಸಿಡೆಂಟ್ ನಿಮ್ಗೆ ಎಲ್ಲ ಆಗಿದ್ದು? ಎಲ್ಲ ಉದ್ರೋಗಲ್ಲ.
ನಾಳೆ ನಾನು ಬಸ್ ಸ್ಟ್ಯಾಂಡ್ ಬರ್ತಾರೆ ನಾನು ಹೋಗ್ಬೇಕು ನಾನು ನಿಜವಾಗ್ಲೂ ನಮ್ಮ ಮನೆಗೆ ಫೋನ್ ಮಾಡಿದ್ರು ನಿಂತಿರ್ತೀನಿ ನಾನು ನಿಮ್ಮ ಫ್ರೆಂಡ್ ನೀವು ಬರ್ತಾರೆ ಇರ್ತೀನಿ ಅವ್ರು ಬರೋದಂತ ಬುಕ್ ಬರೋದು ಪ್ರ್ಯಾಂಕ್ ಮಾಡ್ತಾರೆ. ನಡಿ ಹಲೋ ಎಲ್ಲಿದ್ಯಾ ಲೇ ಬಾ ಇಲ್ಲಿದ್ದೀವಿ. ಅದೇ ಎಲ್ಲಿದ್ಯಾ ಇಲ್ಲಿ ಬೆರ್ಗ್ಮದ ಕಣಂತೆ ಗೈಸ್. ಗೂಳಿನೂ ವಿಜಯನು ನಡ್ಕೊಂಡೆ ಹೊಟ್ಟೋಗ್ಬಿಟ್ರು. ನಿಸರ್ಗ ಅವರು ಮತ್ತೆ ಅವರು ಜಗಳ ಆಗಿ ನನ್ಗೆ ನಿಜ ನಡ್ಕೊಟ್ಟೋದ್ರ ಅಲ್ಲ ಬಲ ಬಾರ ಇಲ್ಲಿ ನಮ್ಮ ಹತ್ರ ಹೋಗ್ಬೇಕು ಯಾವ ಮಿಸ್ ಅದ್ರ ಗೈಸ್. ಆಫ್ಟರ್ 1.5 ಗಂಟೆ ಸಿಕ್ಕಾಪಟ್ಟೆ ಫೈಟ್ ಎಲ್ಲ ಆದ್ಮೇಲೆ ಹೆಂಗಾಯ್ತು ಗೊತ್ತಾ ನೋಡ್ತೀವಿ ಗೈಸ್. ಈ ಲೋಪರ್ ನನ್ನ ಮಕ್ಳು ಅವರೆಲ್ಲ ಎಂತ ಪ್ರ್ಯಾಂಕ್ ಮಾಡಿದ್ರು ಅಂದ್ರೆ ಹುಚ್ಚಾಗ್ಬಿಟ್ಟಿದೆ ಗುರು. ಸೀರಿಯಸ್ ಆಗಿ ಕುಳ್ಳನ ಮಗನೇ ನನ್ನ ಹೆಸರು ನಾವಿಬ್ಬರು ಮಿಕಗಳು ಇಲ್ಲಿ ಹೆಂಗೆ ಗೊತ್ತಾ ಮಾಡಿರೋದು ಇವರು ಪ್ರ್ಯಾಂಕು. ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜಿನಲ್ಲಿ ವಿಜಯನ್ ಇವನು ಇಳ್ಕೋದ್ರಲ್ಲಿ ನಂಗೆ ಅವಾಗ ಬಿಡು ಪ್ರ್ಯಾಂಕು ಅಂತ ಅಂದ್ಬಿಟ್ಟು ನನ್ನ ಪಣ್ಣ ಸುಮ್ಮನೆ. ಆಮೇಲೆ 6 ಗೇಟಿಗೆ ಬಂದ್ರು. ಅವಾಗ್ಲೂ ಇದು ಪ್ರ್ಯಾಂಕ್ ಏನು 6 ಗೇಟಿಗೆ ಬರೋದು. ಅದಾದ್ಮೇಲೆ ಇಲ್ಲಿಗೆ ಬಂದ್ಬಿಟ್ಟು ಫುಲ್ಲು ಕೆಟ್ಟ ಮಾತು ಕೇಳಕ್ ಆಗ್ಬಾರ್ದು ಅಂತ ಮಾತುಗಳೆಲ್ಲ ಜಗಳ ಆಡ್ತಾ ಇರೋದು. 6 ಗೇಟಲ್ಲಿ ನಿಂತ್ಕೊಂಡು ಇಸ್ರೋ ಲವ್ ಯಾರು ನೋಡ್ತಾರ ಕಳಲ್ಲ ನಮ್ ಪ್ರೆಸ್ಟೀಜ್ ಏನಾಗಬೇಕು ಅಯ್ಯೋ ಕದೆ. ಕೊನೆ ಇಲ್ಲಿಗೆ ಬಂದು ಒಂದ್ಸತಿ ಇವ್ರು ಇಳ್ಕೊಂಡ್ರೆ ವಿಜಯ್ ಇಳ್ಕೊಳ್ಳೋದು, ವಿಜಯ್ ಇಳ್ಕೊಂಡಾಗ ಇವ್ರತ್ತದು, ಇವ್ರತ್ತಾಗ ವಿಜಯ್ ಇಳ್ಕೊಳ್ಳೋದು, ಹಂಗಾಯ್ತಿತ್ತು ಅನ್ಕೊಂಡ್ರೆ. ಆಮೇಲೆ ರಿವೀಲ್ ಮಾಡಿದ್ರು ಇದು ಪ್ರ್ಯಾಂಕು ಅಂತ. ಕಂಗ್ರಾಚುಲೇಷನ್ಸ್. ವಿಡಿಯೋನಾದ್ರು ಮಾಡ್ಬೇಕು ಅಲ್ಲ, ವಿಡಿಯೋನಾದ್ರು ಮಾಡ್ಬೇಕು ಮಾತಾಡಿರೋದೆಲ್ಲ ಹಾಕ್ತಾರೆ ಇವ್ನಿಗೆ ಗುಳಿ ಮಾತಾಡಿರೋದ್ನೆಲ್ಲ ಸರಿ. ಹಂಗ್ ಮಾತಾಡದೆ ಇರೋದು ಹಂಗ ಹಾಕಿದ್ರೆ ರಾಘವೇಂದ್ರ ಸ್ವಾಮಿ ಮುನ್ಸ್ಕೊಬಿಡೋರು. ಅದಕ್ಕೆ ತೆಗಿಯೋ ನನ್ನೇಕ್ ಮಾಡ್ತೀಯ ಸಾಕು. ಡಿಪ್ರೆಷನ್ ನಾನಂತೂ ಇಲ್ಲಿ ನೋಡಿ. ಅದಕ್ಕೆ ಇವ್ರು ಹಿಂಗ್ ಯಾವಾಗ ಪ್ರ್ಯಾಂಕ್ ಅಂತ ಹೇಳಿದ್ರು ಪ್ಯಾಲೇಸ್ ಮುಂದೆ ಹಿಂಗೆ ಬಿಸಿಲಲ್ಲಿ ನಿಲ್ಸ್ಕೊಂಡು ನಿಂತ್ಕೊಬಿಟ್ಟು ಮುಂದಕ್ಕೆ ಗಾಡಿ ಹೆಂಗ್ ಓಡಿಸೋದು. ಸೀರಿಯಸ್ ಆಗಿ ಅನ್ಕೊಳ್ರಿ ಯಾವ ರೇಂಜ್ ಕಿತ್ತ ಗೂಳಿ ಹೊಡಿಯವ್ರಂಗೆ ಹೋಯ್ತಾನೆ ಇವ್ರಿಗೆ. ಕಾರಿಂದನೇ ನೆಗ್ಬಿಡ್ತೀನಿ ನಾನು ಅವಳು ತಿಸ್ಕೊಂಡ್ರೆ. ಅಯ್ಯೋ ಮುದಗಳೇ ಗೂಳಿ ನಿನ್ ಮಾಡೋ ಪ್ರ್ಯಾಂಕ್ ಅಲ್ಲಿ ಇದು ಒಂದು ಬೆಸ್ಟ್ ಪ್ರ್ಯಾಂಕ್ ಅಲ್ಲ. ನಿನ್ ಪ್ರ್ಯಾಂಕ್ ಆದ ಪಕ್ಕ ಪ್ರ್ಯಾಂಕ್ 200% ಆಗ್ಬಿಟ್ಟು ಸೈಕ್ ಆಗ್ಬಿಟ್ಟು ನೋಡು ಗಾಡಿ ಸೆಕೆ ಹೊಡಿತಿದ್ರು. ಕಂಟಿನ್ಯೂ ಮಾಡ್ಬೇಕಾಯ್ತು ನೀನು. ಅಯ್ಯೋ ಮಗನೇ ಅಲ್ಸೆಟ್ಟು ನೀನ್ ಅಲ್ಸೆಟ್ ಹೊಡ್ ಹಾಕ್ಬೇಕಲ್ಲ ಈ ನನ್ ಮಗನ ಒಂದ್ ಕಲ್ಲಂಗಡಿ ಕೈ ಚಾಚ್ಬಿಟ್ಟ. ತಿನ್ನೆ ತನಕನೂ ಅವ್ನಿಗೆ ಗೊತ್ತಾಗಿರ್ಲಿಲ್ಲ. ನೀನ್ ತಿಂದಾದ್ಮೇಲೆ ಅವ್ನಿಗೆ ಗೊತ್ತಾಗಿದ್ದ ಪ್ರ್ಯಾಂಕ್ ಅಂತ. ಒಂದ್ ಕಲ್ಲಂಗಡಿಗೆ ಮಾರ್ಕ್ ಆಗ್ಬಿಟ್ಟ. ಅವ್ನು ನೋಡು ಅವ್ನು ಸುಮ್ಮನೆ ನೋಡೋ ಪ್ರ್ಯಾಂಕ್ ಇಂದ ಸಿಕ್ಕಾಪಟ್ಟೆ ಸಿಕ್ಕ ಪ್ರ್ಯಾಂಕ್ ಹೆವಿ ಪ್ರ್ಯಾಂಕ್ ಅದೇ ಇವ್ರು ಮಾಡಿದ ಪ್ರ್ಯಾಂಕು ಇನ್ನೂ ಸೈಕ್ ಇರೋದು. ಎಂತ ಪ್ರ್ಯಾಂಕ್ ಮಾಡೋದು. ಊಟ ಇವಾಗ ಊಟಕ್ಕೆ ತಿನ್ನಕ್ಕೆ ಅಂತ ಬಂದ್ವಿ. ವಿಜಯ್ ನಿಂಗೆ ನನ್ನ ಕಡೆ ಈರುಳ್ಳಿ ತಗೋತೀನಿ. ಈರುಳ್ಳಿ ತಿನ್ನು ಹೇಳ್ತಿಲ್ಲ ಆಟ ಟಚ್ ಆಗೋಯ್ತು. ಈರುಳ್ಳಿ ತಿಲ್ಲ ರೈಟ್ ಹ್ಯಾಂಡ್ ಆಟ ಟಚ್ ಆಯ್ತು. ಗೈಸ್ ಊಟ ಮುಗೀತು. ಬಿಲ್ಲು ಸರ್ಗ ಅವ್ರು ಪೇ ಮಾಡ್ತಾರಂತೆ. ನೀನು ಫೋಟೋ ಗೈಸ್ ಈ ಗಂಡು ಹೋಯ್ತಾ ಇದೆ. ಇನ್ 2 ತಿಂಗಳು ಬರಲ್ವಂತೆ. ಹೆಣ್ಣು ಯಾವ ಹಂಗಲ್ಲಿ 2 ತಿಂಗಳು ಬರಲ್ವಂತೆ. ನಿಮ್ಮಕ್ಕ ಕಣ್ಣಲ್ಲಿ ನೋಡ್ಲಿ ಹೆಂಗ್ ನೋಡ್ತಾ ಇದ್ದಾನ. ಅವ್ನ್ ಖುಷಿ ಅವನಿಗೆ ಹೋಗಿ ಬಹು ಹುಷಾರಾಗಿ. ಆದ್ರೆ ಬಾಯಿನ ಬರ್ಲೇ ಬೇಡ. ಮುದೇವಿ ಕರಿ ಮುದೇವಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಯ್ತಿದ್ದು ಅಂತ ಅಲ್ಲಿ ಹೋಗಿದ್ ಬರೋ ಅಷ್ಟೊತ್ತಲ್ಲಿ ಇಲ್ಲಿ ನೋಡ್ರಿ ಫುಲ್ ನೆಂದೋಯ್ತು. ಇನ್ನೂ ನೆನೆಸ್ತವನಿ ನಾನು ಬ್ಲಾಗ್ ಹೋಗಿ. ಕೂಲಿ ಹೊರಟಿಗೆ ಬಂದೆ ಇವಾಗ. ಬನ್ನಿ ಅಪ್ಪಿ ಮಾತಾಡ್ಸೋಣ. ಅಪ್ಪಿ ಹೊಸ ಹೆಸರು ರೆಡಿ ಮಾಡ್ಕೊಂಡೆ. ಓ ಮೈ ಗಾಡ್ ಅಪ್ಪಿ, ನಿಂಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀವಿ ನಾವು ಕೂರ್ಗಿಂದ. ನಿಂಗೋಸ್ಕರ ಚೆನ್ನಾಗಿದ್ದ. ಓಪನ್ ಮಾಡು ಸೀರಿಯಸ್ ಆಗಿ. ಗೈಸ್ ಇದನ್ನ ನಾವು ತಗೊಂಡಿದ್ದು ಹಿಂಗೆ ಸಿಗ್ನಲಲ್ಲಿ ನಿಂತಿದ್ದು. ನಮ್ಮ ಫಾಲೋವರ್ ಒಬ್ಬ ಅಣ್ಣ ಸಿಕ್ಕಿ ಮಾತಾಡ್ಸಿದ್ರು. ಅಣ್ಣ ಸ್ಟಾರ್ಟಿಂಗಲ್ಲಿ 300 ರೂಪಾಯಿ ಹೇಳಿದ್ರು. ಆಮೇಲೆ ಅಣ್ಣ 250 ರೂಪಾಯಿ ಕೊಡಿ, ಅಣ್ಣ 200 ರೂಪಾಯಿ ಕೊಡಿ. ಕೊನೆಗೆ 150 ರೂಪಾಯಿಗೆ ಇಸ್ಕೊಂಡಿರೋದ ಸೆಲ್ ಹಾಕ್ಬಿಟ್ಟೋಗು. ಹಾಂ ಮಾಡೋದು ನಿಮ್ಮ ಫ್ರೆಂಡು ಅದೇ ನಿನ್ನ ಮಗಳಿಗೆ ಹಿಂಗೆ ರೇಗಿಸ್ತಾನಲ್ಲ, ನಿಂಗೆ ಸಿಟ್ಟು ಕೋಪ ಏನು ಬರಲ್ವದೆ? ಅದು ಇನ್ನೊಂದ್ಸತಿ ಹೇಳ್ಬಿಡದೆ. ನಿಮ್ಮಂಗೆ ಗಂಡೆ ಹಾಕ್ಲಂಗೆ ಅವಳು ಒಬ್ಳು ಅಂತ ಸಾಕಿರೋದು. ಅದಕ್ಕೆ ನೋಡು ಹೆಣ್ಣು ಅಂತ ನಿಮ್ಮ ಅಮ್ಮನೂ ಒಪ್ಪಲ್ಲ. ಸಾಕಿರೋದು ಬೇರೆಯವ್ರ
ಸುಮ್ನೆ ಆಯ್ತದ ಈಗ ನಿಮ್ಗಳ ಜೊತೆಗೆ ಹತ್ರ ಬೆಳ್ಸಿರೋದಕ್ಕೆ ನೀವುಗಳು ರೇಗ್ಸೋದಕ್ಕೆ ಸುಮ್ನೆ ಇರುತ್ತೆ ಬೇರೆಯವ್ರು ಆದ್ರೂ ಸುಮ್ನೆ ಇರುತ್ತೆ ನುಗ್ಗೋಗಿದ್ದು ನುಗ್ಗೋಗಿರೋದಕ್ಕೆ 150 ರೂಪಾಯಿ ಕೊಟ್ಟಿರೋದು ಕಳವ ಅಣ್ಣ ಮಕ ಬಿಟ್ಕ ತಂದೆ ಅದೇ ಹಂಗೆ ವಿಜಯ್ ವಿಜಯ್ ಏನ್ ಬುದ್ಧಿ ಅಂತ ಈಗ ಮಾತಾಡಲ್ಲ ನಿಮ್ಮ ಹತ್ರ ಹೆಸರು ರೆಡಿ ಮಾಡ್ಕೋಬೇಕು ಏನು ನಮ್ಮ ಟೀಮೇ ವಿನ್ ಆಗಿದ್ದು ಅದೇ ಲೋಟಕ್ಕೆ 10 ರೂಪಾಯಿ ಟೀ ತಂದು ಹಿಗ್ಗಿ ಅಂತ ಇಕ್ಸೋನು ಕತ್ತಿಡ್ದು ಮೂಗಿಡ್ದು ರಾಮದೇವ್ ಹೇಳೋಣ ಇರ್ಲಿ ಹೇಳ್ಬಿಡಲ್ಲ ಹೇಳ್ಬಿಡು ವಿಜಯ್ ಆಯ್ತು ಎಲ್ಲ ಶಿವಣ್ಣ ಇಲ್ಲಿ ಸಿಗ್ತೀವಿ ನಿಮ್ಮ ಮಟ್ಲಿ ಮಾವಿನಕಾಯಿ ಎತ್ಕೊಯ್ತೇವೆ ನಾವು ಇದೆಲ್ಲ ಸೀಮಂಕ ಐತಂತೆ ಈಗಲೇ ಹಾಕ್ಬಿಡಿ ಇರೋ ಆಯ್ತು ಮುದವೆ ಆಯ್ತಲ್ಲ ಸಲ್ಲಿರ್ಬೇಕು ಅದಕ್ಕೆ ಅವಾಗಲೇ ಹಾಕತ್ತಲ್ಲ ಇಲ್ಲಿ ನೋಡ ಎಂತ ಚೋಲ್ಡು ಅಂದ್ರೆ ಇದು ಅಂತಿಂತ ಚೋಲ್ಡ್ ಅಲ್ಲ ರಿಮೋಟ್ ನಾನು ಬಿಚ್ಕ ಆಡೋಗು ಅಯ್ಯೋ ಫುಲ್ ಸೈಲೆಂಟ್ ಕಂಡು ಇದು ಮಾತೇ ಬರಲ್ಲ ಬಂದಕ್ಕೆ ಏನ್ ನೈಟ್ ಫುಲ್ ಜೋಶಲ್ಲಿ ಇದೀಯಲ್ಲ ವಿಜಯ್ ಇವ್ನು ಮಗನ್ ನೋಡಿದ್ಯಾ ಮನಿಕ ಯಾರು ಧೀರಜ್ಗೆ ಮಗಳು ಹೊಸ ಹೆಸರು ರೆಡಿ ಮಾಡ್ಕೋದು ಅಂದ್ಕೊಂಡೆ ನಿನ್ ಮಗಳಿಗೆ ಹೊಸ ಹೆಸರು ರೆಡಿ ಮಾಡ್ಕೋದು ವಿಜಯ್ ನಾನು ಹೇಳ ಕಣಪ್ಪ ನೀನೇ ಹೇಳಪ್ಪ ಕಸರತಿಮಿ ಅಂತಿತ್ತು ಅಂದ್ಕೊಂಡೆ ಏನಂತ ಕಸರತಿಮಿ ಗೆಂಡ ತಿಮ್ಮ ಜ್ವರ ಕಿರ್ಚಿಲ್ಲ ಅತ್ತೆಗೆ ಭಯ ಪಡ್ತಿದ್ಯಲ್ಲ ಏನಿಲ್ಲ ಹೇಳು ಅಂತ ಅಲ್ಲಿ ಹೇಳು ವಿಜಯ್ ಏ ಗಂಡ ತಿಮ್ಮ ಹೆಂಗೈತೆ ಅವ್ನು ಗಂಡ ಹೆಂಗಿದಾನ ಅಣ್ಣ ತಂಗಿಯರ ಈ ಬಂದ ಅಪ್ಪ ನಿಂಗೆ ಈ ಎಣ್ಣೆ ಇಷ್ಟನಾ ಈ ಎಣ್ಣೆ ಇಷ್ಟನಾ ಈ ಎಣ್ಣೆ ಇಷ್ಟನಾ ಈ ಎಣ್ಣೆ ಇಷ್ಟನಾ ಇಬ್ರು ಇಷ್ಟ ಜಾಸ್ತಿ ಯಾರು ಇಷ್ಟ ನಮ್ ಗುಳಿ ಹೋಗಿಸಲಿ ಪುಡಾಣಿ ಫ್ರೆಂಡ್ಸ್ ಹೆಂಗ ಏನಂತ ಪೀಕ್ ಅಂತ ಅದ್ಯಾವ್ದೋ ವ್ಯಾನ ಬರೀ ಅಪ್ಪಿ ಅನ್ಕೊಂಡೆ ಹೋಯ್ತವೆ ಮತ್ತೆ ಸೆಲ್ ತರ್ಬೇಕಂತಾನೆ ಆಟ ಸಾಮಾನು ತಂದ್ಕೊಡೋದು ಸಲ್ಲು ತಂದ್ಕೊಡ್ಬೇಕಂತ ಎಂತ ಅವಳಿದೆ ಮತ್ತೆ ಏನ್ ಸಮಸ್ಯೆ ಹೆಸರು ಹೆಂಗ ಅನ್ಸ್ತು ಹೆಸರು ಕಸರತಿಮಿ ಪುರಿ ಮುಟ್ಟೆ ಚೆನ್ನಾಗೈತಾ ಕಸರತಿಮಿ ಚೆನ್ನಾಗೈತಾ ಇಂಡಿ ಬುಸು ಚೆನ್ನಾಗೈತಾ ಉಳ್ಳಿ ಮುಟ್ಟೆ ಏನು ಒಬ್ಬೊಬ್ರು ಒಂದೊಂದು ಬೋರ್ಡ್ ಹಾಕೊಳ್ಳಿ ಸುಮ್ಮನೆ ತಿಕ್ಲೇಸ್ಬಿಡಿ ಮಗ ತೊಳೆದಿಲ್ಲ ಬೆಳಗ್ಗೆಯಿಂದ ಇಲ್ಲ ನನ್ನ ಮಾತು ಕೇಳು ದಯವಿಟ್ಟು ನಾನು ಬರೋ ದಿವಸ ನಾನು ಬರೋ ಟೈಮಲ್ಲಿ ಒಂಚೂರು ಮೇಕಪ್ ನೀನ್ ಮಾಡ್ಕೊಂಡು ಬರೋ ದಿನನೇ ಮುಖ ತೊಳ್ದಿರಲ್ಲ ನಾನು ಇನ್ಮೇಲಿಂದ ತೊಳಿ ಅಟ್ಲೀಸ್ಟ್ ಮಗ ತೊಳ್ಬಿಟ್ಟು ಒಂಚೂರು ಪೌಡ್ರ್ ಗೀಟ್ರ್ ಹಾಕೋ ನೋಡಕ್ಕಾಗಲ್ಲ ಸೇವ್ ಮಾಡಿಸ್ಬಿಡು ಅಪ್ಪಿ ಲಕ್ಷ ಪಾಪಗಳ ಹೆಣ್ಣು ಹೋಯ್ತಾ ಸಲ್ಟ್ರಿ ಮಣ್ಣಂದ ಇದು ಎದ್ ನಿಂತ್ಕೋಸಿ ಹಿಂಗಣ್ಣೆ ನೋಡ್ತೀನಿ ಕಸರ್ತೀನಿ ಹೇಳ್ಬಿಡ ಹೊಡೆದಾಕ್ಬಿಡ್ತಿದೆ ಅತ್ತೆ ಬಾಯ್ ಬಾಯ್ ಇಲ್ಲ ಇಲ್ಲ ಸಲ್ಟ್ ನೋಡ್ಕೊಬಿಡಿ ಇವ್ರು ಅಣ್ಣನ ನಿಕ್ಕೊಂಡಿರೋದು ಹಿಂದಿಯಾ ಹ್ಞೂ ಸೂಪರ್ ಆಗದೆ ಬಿಡು ಸರಿ ಬಾಯ್ ಹೇಳ್ಬಿಡು ಬಾಯ್ ಅಮ್ಮ ಬಾಯ್ ಗುಳಿ ಬಾಯ್ ಗುಳಿ ಬಾಯ್ ಗುಳಿ ಕೊನೆದು ಹೇಳ್ಬಿಡ್ಲ ಕಸರ್ತಿಮಿ ಬಾಯ್ 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 ಗೈಸ್ ಇವಾಗ ನಮ್ಮ ಅಜ್ಜಿ ಹಟ್ಟಿಗೆ ಹೋಗ್ಬಿಟ್ಟು ಮಾವಿನ ಹಣ್ಣುಗಳು ಕೊಡ್ತಾರೆ ಮಾವಿನ ಹಣ್ಣು ಇಸ್ಕೊಂಡು ಹಟ್ಟಿಗೆ ಹೋಗ್ಬೇಕು ಬನ್ನಿ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಮೂರನೇ ಗೇರ್ ಫ್ರೆಂಡ್ ಕೈಲಿ ಗೇರ್ ಹಾಕಿಸ್ತು ನೀವು ಇಷ್ಟು ಅಮ್ಮನ ಕೈಲಿ ಹಾಕಿಸ್ತೀವಿ ಇಂಥ ಡೈಲಾಗ್ ಎಷ್ಟು ಜನ ಕೇಳಿದ್ರೆ ಮಾಮ್ಸ್ ಏ ಮಾಮ್ಸ್ ಫುಲ್ ಗೂಳೆ ವಿಜಯ್ ರೊನಾಲ್ಡೋ ಮಾಡಿ ನಮ್ಮ ಮಾವಂದು ರೊನಾಲ್ಡೋ ಮಾಡಿ ಮೆಸ್ಸಿ ಅಂತೆ ಮಾಮ್ ಏನಮ್ಮಿ ನಾನು ನೆಡ್ತಿ ಏನೇ ಚಿನ್ನಿ ಏನಮ್ಮಿ ಏನು ಹೇಯ್ ಮಾತಾಡ ಮಾತಾಡಲಿ ನಿಂಗವ್ವ ನಿನ್ನ ಮೇಲೆ ಮನಸ್ಸವ್ವ ಏನಿಗೆ ಸಮಸ್ಯೆ ಕರೆಂಟ್ ಇಲ್ಲ
ಎಲ್ಗೋಯ್ತು ವಿಜಿ ಪಪ್ಪ ಅಪ್ಪ ವಿಜಿ ಬಾ, ಒಳ್ಳೆ ಗಂಡು ಒಳ್ಳೆ ಮರ್ಯಾದೆ ಕೊಡಿ. ಮ್ಯಾ ಏನಮ್ಮಿ ಮದುವೆ ಅದೆಯಾ? ನನ್ನ ಮದುವೆ ಅದೇ ಅವನ ಮದುವೆ ಅದೆಯಾ? ಯಾಕೆ ಯಾರನ್ನೂ ಆಗಲ್ಲ? ಆಗು, ನನ್ನ ಮದುವೆ ಅದೇ ಅವನ ಮದುವೆ ಅದೆಯಾ? ಯಾರನ್ನಾಗಲ್ಲ? ಯಾಕಾಗಲ್ಲ? ಹಾಗೆ ಚೆನ್ನಾಗಿಲ್ವಾ ನಾನು ನೋಡೋಕೆ? ಹ್ಯಾಂಡ್ಸಮ್ ಆಗಿಲ್ವಾ? ಹಾಟ್ ಆಗಿಲ್ವಾ? ಬೇಸಿದೆ ನೋಡಿ ಮಾವನೇನು ನಮ್ಮ ಮಟ್ಟಿಗೆ ಗೋರ್ಕ ಹೋಯ್ತಾ ಅದೇ ಕೊಳ್ತೋದ್ವಾ? ಎಲ್ಲ ಕೊಳ್ತೋದ್ವಾ? ಅಯ್ಯೋ ನಿಂಗೆ ಬೆಳ್ಳಗಾಗ್ಬಿಟ್ಟಿದೆ. ಸ್ನಾನ ಮಾಡಿ ಸ್ನಾನ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡೋದವ ನೀವು? ನಾನು ವರ್ಷಕ್ಕೊಂದ್ಸತಿ. ಹಳೆ ಕಾಲದವರು 7 ವರ್ಷಕ್ಕೆ ಒಂದ್ಸತಿ ಮಾಡ್ಬೇಕು ನೀವು. ತಾಯಿ ಕೊಡೋ ಅವೋ ಬಿಡು, ಯಾವ ಮಾಡೋಣ ಬೇಡ, ಯಾರು ಕುಯ್ ಕೊಡು ಮಸಮ. ಥೂ ಆಮೇಲೆ ಬೇರೆ ಮಾಡೋಣ ಕುಯ್ ಕೊಡು. ಸರಿಯಾಗಿದೆ. ಮಾಡೋಣ ಬೇಕಲ್ಲ ವಿಜಿ? ನಿಂಗೆ ಬೇಕಲ್ಲ ಬೇ ತಿಮ್ಮದವಿಲ್ಲ ತಿನ್ನು. ವಾ ಎಡವಟ್ಟಾಯ್ತು. ಮಂತ್ರಾಲಯದಲ್ಲಿ ತಪ್ಪಿಸ್ಕೊಬಿಟ್ಟಿತ್ತಲ್ಲ ಬಿಂದುವಕ್ಕ, ಬೈನಿಲ್ವಾ ಅಂತ ಅಟ್ಟಿಗೆ ಬಂದು. ಯಾಕೆ ಬೈನಿಲ್ಲ? ಲವ್ ನಾನು ಹೆಡ್ತಿ ಎಷ್ಟು ಕೆಲಸ ಮಾಡ್ತೀನಿ ನೋಡಿ. ಬಿಡು, ನಾನು ಹೆಡ್ತಿ ಕಳಿಸ್ತೀನಿ ನಾನು ಅನ್ಕೊಂತ. ಮಾವ ಬಿಡು, ನಾವು ಕುಯ್ಕೋತೀವಿ. ಇನ್ನೊಂದ್ಸತಿ ಕೇಳು, ಏನದು? ಫಿಲೇಟು. ಫಿಲೇಟ್ಗೆ ಹಾಕೊಡು ಮಾವ, ಫಿಲೇಟ್ಗೆ ಹಾಕೊಡ್ಬೇಕಿಲ್ಲ, ತಿನ್ನಲ್ಲ ನಾವು. ವಿಜಿ ತಗಪ್ಪ, ಶಿವು ತಗಪ್ಪ, ಉಸಾರ ಕೊಡಕ, ಸಾರ ಕೊಡಕ. ಅಯ್ಯೋ ಸಾರ ಗೈಸ್, ಮಾವಿನಕಾಯಿ ಎಲ್ಲ ಪ್ಯಾಕ್ ಮಾಡಾಯ್ತು. ಹೊಲ್ಕೆ ಏನು ಹಾಕಿದ್ರಿ ಅಣ್ಣ? ಶುಂಠಿ ಹಾಕಿವೆ. ಹಾಂ, ನಾವು ಹಸಿ ಹಾಕವಿ ಶುಂಠಿ. ಹಾಂ ಬರ್ತೀನ. ನಮಸ್ಕಾರ ಮಾವ. ಸರಿ ಮಾವ, ಎಡವಟ್ಟಾಯ್ತು. ಬಾಯ್ ಮರವಿ ಥೂ ಕುಳ್ ಮರವಿ. ಗೈಸ್, ವಿಜಿ ಅಟ್ಟಿಗೆ ಪಾನಿಪುರಿ ತಗೊಂಡವನೆ. ಪಾನಿಪುರಿ ಒಳಗಡೆ ತರಕಾರಿ ಅಲ್ಲ ನನ್ನ ಮಗನೇ ಅಲ್ಲಿ ಪೊಟಾಟೋ ಗೈಸ್, ಅಟ್ಟಿಗೆ ಬಂದು ಇವಾಗ ನಾನು ಒಂದು ರೀಲ್ ಎಡಿಟ್ ಮಾಡಬೇಕು, ಜೊತೆಗೆ ಯೂಟ್ಯೂಬ್ ವ್ಲಾಗ್ ಎಡಿಟ್ ಮಾಡಬೇಕು. ಎಡಿಟರ್ ಇಲ್ಲ, ಅವ್ರೇನೋ ವೈಫೈ ಇಶ್ಯೂ ಆಗೈತೆ ಅಂತ ಅಂದ್ಬಿಟ್ಟು ಇವತ್ತು ಎಡಿಟೇ ಮಾಡಿಕೊಟ್ಟಿಲ್ಲ. ಇವಾಗ ನಾನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಶಶಿಕಲಮ್ಮ ಅಮ್ಮ. ಗೈಸ್, ನಮ್ಮ ಅಮ್ಮನೇ ಇಲ್ಲ. ಗೈಸ್, ನಮ್ಮ ಅಕ್ಕಚ್ಚ ಪಾಪ ಬಟ್ಟೆ ಒಣಿ ಆಗ್ತಾರೆ. ತಾಯಿ ಅಲ್ಲಿಂದ ಒತ್ಕೊ ಬಂದವ್ರೆ. ಒತ್ಕೊಡ್ತೀನಿ ಮಕ್ಕ, ನಾನೇ ಒಣಗಿ ಕೊಡ್ತೀನಿ. ಹಿಂಗಿಂತ ಹೆಚ್ಚ ನಮ್ಮ ಶಿಶೆ ಹೇಳಕ್ಕ. ಅಯ್ಯೋ ಮದುವೆ ಆಯ್ತು. ಹೌದು, ಅವಿದು ಯಾಕೆ ಆಡೋದು? ಮದುವೆ ಆಯ್ತು ಕಯ್ಯ ಪಿಯ ಅನ್ನತ್ತಲ್ಲ ಬರೀ. ನಾನು ಯಾಕೆ ಆಡಲ್ಲ ಮತ್ತೆ? ನಾನು ಪಾಪು, ನೀನೇನಕ್ಕ? ಗೈಸ್, ನಮ್ಮ ಅಮ್ಮ ಇಲ್ವಂತೆ. ನಮ್ಮ ಅಕ್ಕ ಹೇಳ್ತು ವಾಕಿಂಗ್ ಹೋಗೈತಂತೆ ನಮ್ಮಮ್ಮ. ಬರೋದು ಇನ್ನೂ ಒಂದು ಅರ್ಧ ಗಂಟೆ ಆದ್ದೇನೋ. ನಾವು ಕ್ರಿಕೆಟ್ ಆಡಕ್ಕೆ ಓಡೊಂಟೈತೀವಿ ಇವಾಗ. ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡ್ಬಿಟ್ಟಿಲ್ಲ. ನೀನು ಎಂಥ ದೊಡ್ಡ ಮೋಸಗಾತಿ ಅಕ್ಕ ಅಂದರೆ, ನನ್ನ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ನೀ ಮಾಡಿಕೊಂಡು ಈ ಸರಿ ನಮ್ಮ ಅಕ್ಕನೇ ಕೀ ಹಿಡ್ಕೊಂಡದೆ. ಇವಾಗ ಬಂದದೆ ಸರತ್ತು ನಮ್ಮ ಹತ್ಲೆ ಕೀ ಹಿಡ್ಕೊಂಡು. ಗೈಸ್, ನಾನು ಏನಾಯ್ತು ಗೊತ್ತಾ, ನಮ್ಮ ಮಟ್ಟಿಲಿ ಎಲ್ಲ ರಾಜ್ಗೆ ಹೋಗಿದ್ದು ಬಂದಾಗ ಸ್ನಾನ ಮಾಡ್ಕೊಂಡೆ ಒಳಗೆ ಹೋಗ್ಬೇಕು ಅನ್ನೋ ಥರ ನಮ್ಮಮ್ಮ ಅಂದರೆ ಅಲ್ಲಿ ಇಲ್ಲಿ ಒಣಗಿರ್ತಾನೆ, ಅದು ಇದು ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಒಟ್ಟಿಗೆ ಒಳಗೆ ಹೋಗ್ಬೇಕು. ನಾನು ಇವಾಗ ಕ್ರಿಕೆಟ್ ಆಡೋಕೆ ಓಡೋಗ್ಬೇಕು. ಅದೇ ಬಟ್ಟೆ ಈಗ ಹೋಗೋಕ್ಕಾಗಲ್ಲ. ಮತ್ತು ಏನಾದ್ರು ಬಟ್ಟೆ ಚೇಂಜ್ ಮಾಡ್ಕೊ ಹೋಗ್ಬೋದಾಗಿತ್ತು. ಹಂಗೆ ಬಟ್ಟೆ ಚೇಂಜ್ ಮಾಡಿದ್ರೆ ತಿರ್ಗಿ ಇನ್ನೊಂದು ಸತಿ ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆ ಇಕ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ತಣ್ಣೀರಲ್ಲಿ ಮುಳುಗ್ಬಿಟ್ಟು ಈ ಬಟ್ಟೆ ಸಿಕ್ಸ್ಕೊಂಡು ಬಿಡಿ ಮಡಿಕಳಿ. ನೀವೇ ಇನ್ನೇನಕ್ಕೆ ಅದು ನಿಮ್ಮ ಮಡಿಕಳಿ. ಹಾಂ, ಚಪ್ಪಲಿ ಹಾಕೊಂಡು ಬನ್ನಿ ಗೈಸ್. ಫಸ್ಟು ಕ್ರಿಕೆಟ್ ಆಡ್ಕೊಂಡು ಆಮೇಲೆ ಬಂದು ಎಡಿಟ್ ಮಾಡಿಬಿಡುವ. ಗೈಸ್, ಬತ್ತಿದಂಗೆ ನಮ್ಮ ಅಣ್ಣ ಬ್ಯಾಟಿಂಗ್. ಶಶಾಂಕಣ ಈ ಬಾಲ್ ವಿಕೆಟ್. ವಾ ನಮ್ಮ ಸಂಜುವಣ ಈ ಬಾಸ್ ಅಲ್ಲೇ ಎಲ್ರಿಗೂ ಕೂಗಾಗಲ್ಲ. ಅಣ್ಣ, ನಿನ್ನಂತ ಡೇಂಜರಸ್ ಬ್ಯಾಟ್ಸ್ಮನ್ ಇಂಥ ಚಿಕ್ಕ ಪಿಚ್ಚಿಗೆ ಬಂದ್ರೆ ಹೆಂಗೆ ಹೇಳು ನೀನು? ಶಶಾಂಕ ಮದುವೆ ಫೋನ್ ಎತ್ತಿಲ್ಲ ಗೈಸ್. ಕ್ರಿಕೆಟ್ ಆಡ್ತಾನೆ ನಿಂತು ಅಟ್ಟಿ ಬೀಗ ಎಲ್ಲಿ ಅಂತ ಕೇಳಕ್ ಫೋನ್ ಮಾಡಿದ್ರೆ ಬಾಲ್ 6 ಹೊಡೆದ್ಬಿಟ್ಟ.
ಇಬ್ಬಿಬ್ರು ಹೊಡ್ತಾಳ ಏನಣ್ಣ ನೀನು ಪ್ಲೀಸ್ ಕ್ರಿಕೆಟ್ ಆಡ್ ಕಟ್ಟಿ ಬನ್ನಿ ಶಶಿಕಲಮ್ಮ ಯಾಕೆ ಚಿನ್ನು ಕೋಪ ಕೋಪವೇಕೆ ಮನವಿಯನ್ನು ಏನಾಯ್ತಮ್ಮ ಕೈ ತೊಳೆಗೆ ಹೋಗಿ ತೊಳ್ದವನೇ ಸ್ನಾನ ಮಾಡೋದು ಅದಕ್ಕೆ ಎಲ್ಲಿ ತಾರಸಿ ಮೇಲೆ ಮಾಡಿದೆ ತಣ್ಣೀರ ನೀರಿಲ್ಲ ಅಂತ ಏನಾದ್ರು ತಿಂಡಿಗಿನ ಗಿಟ್ಟಿದೆ ಸಿಕ್ಕುದು ಸುಸ್ತಾಗ್ಬಿಟ್ಟದೆ ಇವ್ರು ಬ್ಯಾಟಿಂಗ್ ಬೌಲಿಂಗ್ ಏನು ಮಾಡಲೇ ಇಲ್ಲ ನಾನು ಹೋಗಿದ್ದೆ ಲಾಸ್ಟ್ ನಾನು ಹೋದ್ಮೇಲೆ ಒಂದೇ ಮ್ಯಾಚ್ ಆಡಿದ್ದು ಅದು ಒಂದೊಂದು ಓವರ್ ಆಡಿದ್ದು ಏನೋ ಸಿಕ್ಕಿಲ್ಲ ಬೇಜಾರಾಯ್ತು